ಹಾಯ್ ಹಲೋ ನಮಸ್ತೆ. ನಾನು ಸ್ಮಿತಾ ಹಾಸನ್ನಿಂದ. ನೋಡಿ, ಇವೆಲ್ಲ ಓಲ್ಡ್ ಸೀರೆಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸೀರೆಗಳನ್ನ ಯಾವ ಥರ ಡ್ರೆಸ್ಗಳಾಗಿ ಕನ್ವರ್ಟ್ ಮಾಡಿಟ್ಟಿದ್ದೀನಿ ಅಂತ ನೋಡ್ಬೋದು. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ವೆಲ್ಕಮ್ ಟು ಮೈ ಚಾನಲ್. ನೋಡಿ, 5 ಸೀರೆಗಳಿದೆ. 5 ಸೀರೆನೂ ನಾನು ಅಂಬ್ರೆಲಾ ಡ್ರೆಸ್ಸು, ಫ್ರ್ಯಾಕು ಮತ್ತು ಗೌನಾಗಿ ಕನ್ವರ್ಟ್ ಮಾಡಿದ್ದೀನಿ. ನೋಡಿ, ಒಂದೊಂದಾಗಿ ಓಪನ್ ಮಾಡಿ ನೋಡೋಣ. ಇದು ಬಾರ್ಡರ್ ಸೀರೆ. ಕಲರ್ ಮಾತ್ರ ಸೂಪರ್ ಆಗಿದೆ. ಬಾರ್ಡರ್ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಪ್ಲೇನ್ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಈ ಥರನೇ ಪ್ರಿಂಟ್ ಇದೆ. ಇದು ಬಾರ್ಡರ್ ಸೀರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಿಸ್ಟಂಪರ್ ಕಲರ್ ಮತ್ತು ಡಾರ್ಕ್ ಪಿಂಕ್ ಕಲರ್ ಪೈಪಿಂಗ್ ಬಂದಿದೆ. ಮತ್ತು ಅದ್ರ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದರಲ್ಲೂ ಪಿಂಕ್ ಕಲರ್ ಇದೆ. ಈ ಸೀರೆನಲ್ಲಿ 2 ಡ್ರೆಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಅಂದರೆ ಅಮ್ಮ ಮಗಳಿಗೆ, ಮಗಳು 4ನೇ ಕ್ಲಾಸ್ ಅನಿಸುತ್ತೆ. ಅವ್ರ ಅಮ್ಮನೂ ಅವರೇಜ್ ಇಟ್ಟಿದ್ದಾರೆ. ಆ ಇಟ್ಟಿಗೆ ಅಂಬ್ರೆಲಾ ಸ್ಟಿಚ್ ಮಾಡಿರೋದು. ಮುಂದೆ ನೋಡ್ಬೋದು ನೀವು. ವಿಡಿಯೋ ಪೂರ್ತಿ ನೋಡಿ. ಡ್ರೆಸ್ಗಳು ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಮಾಡಿ. ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಈ ಥರ ಓಲ್ಡ್ ಸ್ಯಾರಿನಲ್ಲಿ ಈ ಥರ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೋದು ಅಂತ ಗೊತ್ತಾಗುತ್ತೆ. ನೋಡಿ, ಇದು ವೈಟ್ ಕಲರ್ ಸ್ಯಾರಿ. ತುಂಬ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಚೆಕ್ಸ್ ಫುಲ್ ಸ್ಯಾರಿ ಎಲ್ಲ ಚೆಕ್ಸಲ್ಲಿದೆ. ಪ್ಯಾರೆಟ್ ಗ್ರೀನ್ ಕಲರ್ ಪೈಪಿಂಗ್ ಬಂದಿದೆ. ಮತ್ತು ಸೈಡು ಕುಚ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 2 ಡ್ರೆಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. ನೋಡ್ಬೋದು ನೀವು ಮುಂದೆ. ಈ ಸ್ಯಾರಿ ನೋಡಿ, ಚುಮ್ಕಿ ವರ್ಕಿನ ಸ್ಯಾರಿ. ಆವಾಗೆಲ್ಲ ಇವೇ ಟ್ರೆಂಡಲ್ಲಿ ಇದ್ದಿದ್ದು. ಈ ಥರ ಚುಮ್ಕಿ ಇರೋ ಸ್ಯಾರಿಗಳೇ ಎಲ್ಲ ಅಮ್ಮಂದಿರ ಹತ್ರನೂ ಇರ್ತಿತ್ತು. ಈಗ ಈ ಥರ ಸ್ಯಾರಿ ಎಲ್ಲ ಬರೋದೇ ಇಲ್ಲ, ಯಾರು ತಗೊಳ್ಳೋದು ಇಲ್ಲ. ನೋಡಿ, ಈ ಸ್ಯಾರಿನಲ್ಲಿ ಕಾಲೇಜ್ ಹುಡುಗಿಗೆ ಗೌನ್ನ ಸ್ಟಿಚ್ ಮಾಡಿದ್ದೀನಿ. 18 ವರ್ಷ ಅನಿಸುತ್ತೆ. ಆ ಥರ ಹುಡುಗಿಗೆ ಫುಲ್ ಗ್ರ್ಯಾಂಡಾಗಿ ಬಂದಿದೆ ಡ್ರೆಸ್ಸು. ಚೆನ್ನಾಗಿ ಕಲರ್ ಸಖತ್ತಾಗಿದೆ. ಇದು ನೋಡಿ, ವೈಟ್ ಕಲರ್ ಸ್ಯಾರಿ. ವೈಟ್ ಕಲರ್ ಸ್ಯಾರಿ ಮೇಲೆ ಬ್ಲೂ ಕಲರು ದ್ರಾಕ್ಷಿ ಗೊಂಚಲು ಥರ ಪ್ರಿಂಟ್ ಇರೋದದು. ದೂರಕ್ಕೆ ಕಾಣಿಸ್ತಿಲ್ಲ ನೋಡಿ. ಇದು ಬ್ಲೂ ಕಲರ್ ಪ್ರಿಂಟ್, ಅದು ದ್ರಾಕ್ಷಿ ಗೊಂಚಲು ಬಂಚಸ್ ಥರ ಇದೆ. ಚೆನ್ನಾಗಿದೆ. ಇದು ಡೈಲಿ ವೇರ್ ಸ್ಯಾರಿ ಅನಿಸುತ್ತೆ. ಚೆನ್ನಾಗಿದೆ ಡ್ರೆಸ್ಸು, ಸೂಪರಾಗಿ ಬಂದಿದೆ. ಸರ್ಗಲ್ಲಿ ಸ್ವಲ್ಪ ದೊಡ್ಡದಾಗಿ ಪ್ರಿಂಟ್ ಇದೆ. ನೋಡಿ, ಸ್ಯಾರಿಗಳು 1 2 3 4 1 2 3 4 5. ಈಗ ಈ ಸ್ಯಾರಿ ಇದನ್ನು ಯಾವ ಥರ ಬಂದಿದೆ ನೋಡೋಣ ಬನ್ನಿ. ನೋಡಿ, ಪ್ಲೀಟ್ಸ್ ಅಂತೂ ಪರ್ಫೆಕ್ಟಾಗಿ ಬಂದಿದೆ. ಫ್ರಂಟ್ ಬಾಡಿ ಪಾರ್ಟಿಗೆ ನಾನು ಫುಲ್ ಡಿಸೈನ್ ಇರೋ ವರ್ಕ್ನ ಕೊಟ್ಟಿದ್ದೀನಿ. ಇದು ಬ್ಯಾಕ್ ಸೈಡು ನೋಡಿ, ಟ್ಯಾಗ್ ಕೊಟ್ಟಿದ್ದೀನಿ. ಮತ್ತು ಸ್ಲೀವಿಗೂ ಅಷ್ಟೇ ಫುಲ್ ವರ್ಕ್ ಇರೋದು ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಇದು ವೈಟ್ ಕಲರ್ ಸ್ಯಾರಿ. ಇದ್ರದ್ದು ಡ್ರೆಸ್ ಹೇಗೆ ಬಂದಿದೆ ನೋಡೋಣ. ನೋಡಿ, ವೈಟ್ ಕಲರ್ ಸ್ಯಾರಿ ಅಂಬ್ರೆಲಾ ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಕಾಲೇಜ್ ಹುಡುಗಿಗೆ. ಒಂದೇ ಫ್ಯಾಮಿಲಿಲಿ ಅಮ್ಮ 4ನೇ ಕ್ಲಾಸ್ ಮಗಳು ಮತ್ತು ಕಾಲೇಜ್ ಹುಡುಗಿಗೆ ಈ ಥರ ಈ ಸ್ಯಾರಿಗಳಲ್ಲಿ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿದ್ದು ನಾನು. ಇದು ಬ್ಯಾಕ್ ಸೈಡು ಸೇಮ್ ರೌಂಡ್ ನೆಕ್ಕು, ಫ್ರಂಟು ರೌಂಡು, ಬ್ಯಾಕು ರೌಂಡು, ಡೀಪ್ ರೌಂಡು ಟ್ಯಾಗ್ ಕೊಟ್ಟಿದ್ದೀನಿ. ಟ್ಯಾಗ್ಸ್ ನೋಡ್ಬೋದು, ಡಿಫ್ರೆಂಟಾಗಿ ಇಟ್ಟಿದ್ದೀನಿ ನಾನು. ನೆಕ್ಸ್ಟ್ ಸ್ಯಾರಿ ಇದು ಚೆಕ್ಸ್ ವೈಟ್ ಕಲರ್ ಸ್ಯಾರಿ. ಇದು 8 ವರ್ಷದ್ದು ಸ್ಕೂಲ್ ಹುಡುಗಿ ಅನ್ನಲ್ಲ, ಆ ಹುಡುಗಿಗೆ ಗೌನ್ನ ಸ್ಟಿಚ್ ಮಾಡಿರೋದು. ನೋಡಿ, ಪೈಪಿಂಗ್ನ ನಾನು ಯಾವ ಥರ ಕೊಟ್ಟಿದ್ದೀನಿ. ವೆಸ್ಟಿಗೆ, ನೆಕ್ಕಿಗೆ, ಕೆಳಗಡೆ ಸ್ಪ್ರಿಲ್ಲಿಗೆ ಎಲ್ಲ ಕಡೆ ಚೆನ್ನಾಗಿ ಬಂದಿದೆ ಡ್ರೆಸ್ಸು.
ಮತ್ತು ಮುಂದೆ ಕುಚ್ಚನ್ನ ಸಹ ನಾನು ಡಿಸೈನಾಗಿ ಕೊಟ್ಟಿದ್ದೀನಿ. ಎಲ್ಲೂ ವೇಸ್ಟ್ ಮಾಡಿಲ್ಲ, ನಾನು ಬಾರ್ಡರಾಗಿ ಕೊಟ್ಟಿದ್ದೀನಿ. ಇದು ಅಮ್ಮನಿಗೆ, ಅಂದರೆ ಸ್ಕೂಲ್ ಹುಡುಗಿ ಇತ್ತಲ್ಲ ಅವ್ರ ಅಮ್ಮಂಗೆ ಇದು ಅಂಬ್ರೆಲಾ ಡ್ರೆಸ್ಸು. ಸ್ಲೀವು ಇಷ್ಟೇ ಬಟ್ಟೆ ಸಾಲ್ಟೇಜ್ ಆಯಿತು, ಅಂದರೆ ಒಂದು ಸ್ಯಾರಿನಲ್ಲಿ 2 ಡ್ರೆಸ್ ಸ್ಟಿಚ್ ಮಾಡೋದ್ರಲ್ಲಿ ಸ್ವಲ್ಪನೂ ಬಟ್ಟೆ ವೇಸ್ಟ್ ಮಾಡಿಲ್ಲ ನಾನು. ಇದು ಸ್ಲೀವ್ಸು ಹಾಫ್ ಬಂದಿದೆ ಅಷ್ಟೇ ನೋಡಿ. ಮುಂದೆ ಡಿಫ್ರೆಂಟಾಗಿ ನೆಕ್ಕ ಇಟ್ಟಿದ್ದೀನಿ. ಇದು ಸಾಫ್ಟಾಗಿ, ಇದು ಫಂಕ್ಷನ್ ವೇರ್ ಮಾಡ್ಬೋದು, ಆ ಥರ ಇದೆ ಸ್ಯಾರಿ. ಇದು ನೋಡಿ, ಬ್ಯಾಕ್ ಬಂದುಬಿಟ್ಟು ಈ ಥರ ನೆಕ್ ಡಿಸೈನ್ನ ಮಾಡಿದ್ದೀನಿ. ಟ್ಯಾಗ್ ಹಾಕಿ ಈ ಥರ ಫಿನಿಶಿಂಗ್ ಕೊಟ್ಟಿದ್ದೀನಿ. ಅಂಬ್ರೆಲಾ ಡ್ರೆಸ್ಸು ಇದು ರೆಡಿ ಅಂಬ್ರೆಲಾ ಡ್ರೆಸ್ ಥರ ಕಾಣಿಸುತ್ತೆ, ಸ್ಯಾರಿ ಇದಂತ ಗೊತ್ತೇ ಆಗಲ್ಲ. ನೆಕ್ಸ್ಟ್ ಸ್ಯಾರಿ ಇದು ಹಾಫ್ ಸ್ಯಾರಿ ವರ್ಕ್ ಜಾಸ್ತಿ ಇತ್ತು, ಇನ್ನು ಹಾಫ್ ಪ್ಲೇನ್ ಇತ್ತು. ಪ್ಲೇನ್ ಇರೋದೆಲ್ಲ ನೋಡಿ ನಾನು ಯಾವ ಥರ ಮಾಡಿದ್ದೀನಿ. ಪ್ಲೇನ್ ಇರೋದೆಲ್ಲ ಬಾಟಮಿಗೆ ಹಾಕಿ ಎಂಬ್ರಾಯ್ಡ್ರಿ ವರ್ಕ್ ಇರೋದನ್ನು ಬಾಡಿಗೆ ಯೂಸ್ ಮಾಡಿದ್ದೀನಿ, ಸ್ಲೀವಿಗೂ ಯೂಸ್ ಮಾಡಿದ್ದೀನಿ. ಇದು ಮಗಳದು ಡ್ರೆಸ್ಸು. ಮಗಳಿಗೆ ಡ್ರೆಸ್ಸಿಗೆ, ಚಿಕ್ಕ ಹುಡುಗಿ ಡ್ರೆಸ್ಸಿಗೆ ಈ ಥರ ನರಿಗೆ, ಚಿಕ್ಕ ಚಿಕ್ಕ ನರಿಗೆ ಇಟ್ಟಿದ್ದೀನಿ. ರೌಂಡ್ ನೆಕ್ಕು ಮತ್ತು ವಿತ್ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ ನಾನು. ಇದು ಮಮ್ಮಿ ಡ್ರೆಸ್ಸು, ಅವ್ರ ಮಗಳದು ಅಮ್ಮನ ಡ್ರೆಸ್ ಇದು. ಇದಕ್ಕೆ ಸ್ವೀಟ್ ಹಾರ್ಟ್ ನೆಕ್ಕ ಇಟ್ಟಿದ್ದೀನಿ. ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಫ್ರಂಟಿಗೆ ಬಾಡಿಲಿ ಕೊಟ್ಟಿದ್ದೀನಿ. ಕೆಳಗಡೆ ಪ್ಲೇನು, ಸ್ಲೀವ್ಸು ಎಲ್ಬೋವರೆಗೂ ನಾನು ಕೊಟ್ಟಿದ್ದೀನಿ. ಇದು ಡ್ರೆಸ್ಸು ಚೆನ್ನಾಗಿ, ಕಲ್ಲರು ಚೆನ್ನಾಗಿದೆ. ಇದು ಬ್ಯಾಕಿಗೆ ರೌಂಡ್ ನೆಕ್ಕು, ಡೀಪು, ಮಾಮೂಲಿ ಟ್ಯಾಗ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಈ ಸ್ಯಾರಿ ಬಾರ್ಡರ್ ಸ್ಯಾರಿ. ಈ ಸ್ಯಾರಿನಲ್ಲಿ 2 ಡ್ರೆಸ್ನು ಅದೇ ಚಿಕ್ಕ ಹುಡುಗಿ ಅಂತ ಹೇಳಿದ್ನಲ್ಲ, ಆ ಹುಡುಗಿಗೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ರು. 2 ಡ್ರೆಸ್ಸು, ಒಂದು ಈ ಥರ, ಇನ್ನೊಂದು ಫ್ರಾಕ್ ಥರ. ಇದು ಲಂಗ ಬ್ಲೌಸ್ ಥರ ಕಾಣಿಸುತ್ತೆ, ಆದರೆ ಅಟ್ಯಾಚ್ ಇದೆ, ಬೇರೆ ಬೇರೆ ಏನಲ್ಲ. ಬ್ಯಾಕಿಗೆ ಈ ಥರ ಇಟ್ಟಿದ್ದೀನಿ. ಗೌನ್ ಥರನೇ ಸ್ಟಿಚ್ ಮಾಡಿದ್ದೀನಿ. ಬ್ಲೌಸೇ ಬೇರೆ, ಸ್ಕರ್ಟೇ ಬೇರೆ, ಆ ಥರ ಏನಿಲ್ಲ, 2 ಅಟ್ಯಾಚ್ ಆಗಿದೆ. ಲಂಗ ಬ್ಲೌಸ್ ಥರನೇ ಕಾಣಿಸುತ್ತೆ. ಸ್ಲೀವ್ಸ್ ನೋಡಿ ಬಫ್ ಇಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಸು. ಇನ್ನೊಂದು ಅದರಲ್ಲೇ ಉಳಿದಿದ್ದು ಪ್ಲೇನ್, ಸ್ಟಾರ್ಟಿಂಗು ಪ್ಲೇನ್ ಇತ್ತಲ್ಲ, ಅದರಲ್ಲಿ ಮಿಕ್ಕಿದ ಬಾರ್ಡರ್ ಸೇರಿಸಿ ಈ ಥರ ಒಂದು ಡ್ರೆಸ್ ಮಾಡಿದೆ. 2 ಡ್ರೆಸ್ಸು ತುಂಬ ಚೆನ್ನಾಗಿ, ಈ ಸ್ಯಾರಿನಲ್ಲಿ 2 ಡ್ರೆಸ್ಸು ತುಂಬ ಚೆನ್ನಾಗಿ ನೀಟಾಗಿ ಬಂದಿತ್ತು. ಯಾರಿಗಾದರೂ ಇದೇ ಥರ ಹಳೆ ಸೀರೆಗಳನ್ನ ಹೊಸ್ದಾಗಿ ಡ್ರೆಸ್ಸಾಗಿ ಕನ್ವರ್ಟ್ ಮಾಡಿ ವೇರ್ ಮಾಡೋಕ್ಕೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಯಾರಿಗಾದರೂ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನನಗೋಸ್ಕರ ಸೀರೆಗಳಲ್ಲಿ ಕನ್ವರ್ಟ್ ಮಾಡ್ಕೊಂಡಿರೋ ಡ್ರೆಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ. ಇಷ್ಟೊತ್ತು ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು.